ಮಾಡಿ ಬಿಟ್ಟು ಬಿಡಿರಿ. ಹಲ್ಲೆಲೂಯಾ. ವಾಸ್ತವ ಬಿಟ್ಬಿಡಿ. ದೋಷಗಳನ್ನು ಮುಚ್ಚಿಕೊಳ್ಳಬೇಡಿ. ಶುಭವಾಗುವುದಿಲ್ಲ. ನಿನಗೂ ನಿನ್ನ ಸಂತತಿಗೂ ನಿನ್ನ ಮಕ್ಕಳಿಗೂ ಶುಭವಾಗಬೇಕಾಗಿದ್ದರೆ ನಿಮ್ಮ ದೋಷವನ್ನು ಇನ್ನು ದೇವರ ಮುಂದೆ ಒಪ್ಪಿಕೊಳ್ಳಿ. ಹಲ್ಲೆಲೂಯಾ. ಆ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಲ್ಲೆಲೂಯಾ. ಕರುಣೆ ದೊರೆಯುವುದಿಲ್ಲ. ನೋಡಿ, ಇಲ್ಲಿ 1 ಪೇತ್ರದಲ್ಲಿ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 18-19 ವಚನ ಹೇಳ್ತಾರೆ. 1ನೇ ಪೇತ್ರ ಬರೆದ ಪತ್ರಿಕೆಯಲ್ಲಿ 18-19 ರಕ್ಷಣೆ ಎಂಬ ವಸ್ತ್ರ ನಿಮಗೂ ನಮಗೂ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಯಾವ ರೀತಿ? 1ನೇ ಪೇತ್ರ 18-19 ನಿಮಗೆ ಬಿಡುಗಡೆಯಾದನು ಬೆಳ್ಳಿ ಬಂಗಾರ ಮುಂತಾದ ವಸ್ತುಗಳಿಂದಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನನಗೆ ಬೆಳ್ಳಿ ಬೇಕು, ಬಂಗಾರ ಬೇಕು, ಜನರು ನೋಡಬೇಕು, ನನ್ನನ್ನು ಮೆಚ್ಚಬೇಕು, ನಾನು ಅವರ ಮುಂದೆ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಅನ್ನುವುದಾದರೆ ಅದು ನಿಮ್ಮ ತಪ್ಪು ಕಲ್ಪನೆಗಳು. ಪೇತ್ರ ಇಲ್ಲಿ ಏನು ಬರೆಯಲ್ಪಟ್ಟಿದೆ? ನಿಮ್ಮನ್ನು ಶುದ್ಧಿ ಮಾಡೋದು ಬೆಳ್ಳಿ ಬಂಗಾರದಿಂದಲ್ಲ, ವಸ್ತ್ರಗಳಿಂದಲ್ಲ, ರಕ್ಷಣೆ ಎಂಬ ವಸ್ತ್ರದಿಂದ. ಆಮೆನ್. ನಿಮ್ಮ ಹೃದಯಕ್ಕೆ ಆತ್ಮದ ರಕ್ಷಣೆ ಎಂಬ ವಸ್ತ್ರ ಕೊಡಲ್ಪಟ್ಟಿದೆ ಅಲ್ವಾ? ಅದು ಯಾವ ರಕ್ತ? ಪೂರ್ಣಾಂಕವಾದ, ನಿಷ್ಕಳಂಕ ಇಲ್ಲದೆ, ಪಾಪವಿಲ್ಲದೆ, ಯಾವುದೇ ತಪ್ಪುಗಳು ಮಾಡದೆ, ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಿಮಗೆ ಬಿಡುಗಡೆಯಾಯಿತು. ಹಲ್ಲೆಲೂಯಾ. ಆ ರಕ್ತದಿಂದಲೇ ನಮ್ಮ ಪಾಪಗಳನ್ನು ಬಿಡುಗಡೆ ಆಯಿತು. ಆಮೆನ್. ಆ ಪಾಪದಿಂದಲೇ ರಕ್ಷಣೆ ನಿಮಗೂ ನಮಗೂ ಎಲ್ಲರಿಗೂ ಬಂತು. ಹಲ್ಲೆಲೂಯಾ.